ಸ್ಟೂಡೆಂಟ್ಸ್ಗಳಿಗೆ ನನಗೆ ಇಷ್ಟವಾದ ಸಬ್ಜೆಕ್ಟೇ ಬೇರೆ. ಬಟ್ ಪೇರೆಂಟ್ಸ್ಗಳು ಫೋರ್ಸ್ಫುಲಿ ನೀನು ಡಾಕ್ಟ್ರೇ ಆಗಬೇಕು, ನೀನು ಇಂಜಿನಿಯರೇ ಆಗಬೇಕು, ಇದೇ ಓದಬೇಕು, ಅದೇ ಮಾಡಬೇಕು ಅನ್ನೋದು ಪೇರೆಂಟ್ಸ್ಗಳ ಫೋರ್ಸ್ ಆಗುತ್ತೆ. ಬಟ್ ಆ್ಯಸ್ ಅ ಕಿಡ್ ನನಗದು ಇಷ್ಟ ಇಲ್ಲ. ತಂದೆ ತಾಯಿಯವರು ಒತ್ತಾಸೆಗೆ ಅವ್ರ ಲೈಫಲ್ಲಿ ಅವ್ರು ಏನು ಸಾಧನೆ ಮಾಡಲಿಕ್ಕೆ ಆಗಲಿಲ್ವೋ ಅದು ಅವರು ಬೈ ಆರ್ಡರ್ ಮಕ್ಕಳ ಕೈಲಿ ಮಾಡ್ತಾರೆ. ನೀವು ಸಮಾಜದಲ್ಲಿ ನೋಡ್ತಾ ಇರ್ಬೋದು, ಎಷ್ಟೋ ಮಕ್ಕಳಾಗಿರ್ಬೋದು, ಎಷ್ಟೋ ವ್ಯಕ್ತಿಗಳಾಗಿರ್ಬೋದು, ಏನೇ ಆಗಿರ್ಬೋದು, ಒಂದು ಫೀಲ್ಡ್ ಬಿಟ್ಟು ಫೀಲ್ಡಲ್ಲದೆ ಕೆಲಸ ಮಾಡ್ತಾರೆ. ಗಂಡ ಹೆಂಡತಿ ಜಗಳನೂ ಕೂಡ ವಾಸ್ತವಿಕ ಸೊಲ್ಯೂಷನ್. ಫೋನ್ ನಂಬರ್ಸ್ನ ಆಗಾಗ ಚೇಂಜ್ ಮಾಡ್ತಾರೆ. ತುಂಬ ಜನ ಆಸ್ತಿ ವಿವಾದಗಳಿರುತ್ತೆ, ಮದುವೆನೇ ಆಗಲ್ಲ. ಸನಾತನ ಧರ್ಮದಲ್ಲೂ ಸನಾತನ ವಿದ್ಯೆಯಲ್ಲಿ ಈ ಎಲ್ಲ ಸಿಸ್ಟಮ್ಸು ಕೊಟ್ಟಿದ್ದಾರೆ. ನಮ್ಮ ಇಗ್ನೋರೆನ್ಸ್ ಕಾರಣದಿಂದ ನಾವು ಎಲ್ಲನೂ ಬಿಟ್ಟು ನಾನೇ ದೊಡ್ಡವನಂತ ತಿರುಗಾಡ್ತಾ ಇದ್ದೀನಿ. ಸೊ ನನಗೆ ತುಂಬ ಟೆನ್ಷನ್ ಆಗ್ತಿದೆ, ನಮ್ಮ ಮಗು ಓದ್ತಾ ಇಲ್ಲ ಅಂತ. ಸೊ ಓದ್ತಾ ಇಲ್ಲದು ಕ್ಯಾಟಗರಿ ಇಸ್ ದ ಡಿಫ್ರೆಂಟ್, ಟೆನ್ಷನ್ ಆಗ್ತಿದೆ ಅನ್ನೋದು ಕ್ಯಾಟಗರಿ ಇಸ್ ದ ಡಿಫ್ರೆಂಟ್. ಕೆಲಸಗಳು ಆಗಬೇಕು ಅಂತಂದರೆ ಶ್ರದ್ಧೆ, ಅದ್ರ ಜೊತೆ ನಾವು ಮಾಡುವಂತಹ ಶ್ರಮ, ಇದೆರಡೂ ಈಕ್ವಲ್ ಆಗಿದ್ರೆ ಮಾತ್ರ ನಾವು ಮಾಡುವಂತಹ ಕೆಲಸಗಳು ಪ್ರತಿಫಲ ಸಿಗುತ್ತೆ ಅಂತ ಹೇಳ್ತಾರೆ. ಸೊ ನಾನು ಹೇಳ್ತಿರೋದಲ್ಲ, ರವಿ ಸರ್ ಹೇಳ್ತಿರುವಂಥದ್ದು. ಸೊ ಈ ಒಂದು ಎಪಿಸೋಡ್ನಲ್ಲಿ ಮತ್ತೊಮ್ಮೆ ನಾನು ವಿತ್ ರವಿ ಕುಶಾಲ್ ಸರ್ ಜೊತೆ ಇದ್ದೀನಿ, ದ ಫೇಮಸ್ ಸ್ಪೆಷಲಿಸ್ಟ್ ವಾಸ್ತು ತಜ್ಞ ಮೈಸೂರಿನಲ್ಲಿ. ಸೊ ವಾಸ್ತು ಅಂತ ಬಂದಿದ ತಕ್ಷಣ ನಮ್ಮ ಏನು ಬಾಡಿ ಚಕ್ರಗಳಿದೆ ಹಿಂಗೆ ವರ್ಕ್ ಆಗುತ್ತೆ ಸರ್ ಆ್ಯಕ್ಚುಲಿ. ಓಕೆ, ಎನರ್ಜಿ ನಾನು ಹೇಳ್ತಾರೆ ಮಾರ್ನಿಂಗ್ ಟು ಈವ್ನಿಂಗ್, ಬೆಳಗ್ಗೆ ಎದ್ದಿದ ತಕ್ಷಣ ಇರೋ ಎನರ್ಜಿ ಸಂಜೆ ತನಕ ಇರಬೇಕು. ಆ ಲೆವೆಲ್ಗೆ ಹೇಗೆ ಮ್ಯಾಚ್ ಮಾಡ್ಕೊಳ್ಬೋದು? ಗುಡ್ ಕ್ವಶನ್ಸ್. ಈಗ ನಾವು ಯಾವುದೇ ಒಂದು ವೆಹಿಕಲ್ ತೊಗೊಂಡು ಓಡಿಸ್ತಾ ಇರ್ತೀವಿ, ನಾವು ಅದಕ್ಕೆ ಏನು ಮಾಡ್ತೀವಿ, ಫ್ಯೂಯಲ್ ಹಾಕ್ತೀವಿ. ಆಟೋ ಸ್ಟಾರ್ಟ್ ಆಗಬೇಕು ಅಂದರೆ ಅದಕ್ಕೆ ಬ್ಯಾಟ್ರಿ ಇರುತ್ತೆ. ಮೊಬೈಲಿಗೆ ರೀಚಾರ್ಜ್ ಮಾಡ್ತೀವಿ, ಬ್ಯಾಟ್ರಿ ಇರುತ್ತೆ. ಕರೆಕ್ಟ್? ಸೊ ನಮ್ಮ ದೇಹ ಯಾವಾಗಲೂ ರೀಚಾರ್ಜ್ ಆಗಿರಬೇಕು ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ಎಲ್ಲೂ ಮಿಷಿನರಿ ಇಲ್ಲ, ಬ್ಯಾಟ್ರಿ ಇಲ್ಲ. ಇದನ್ನ ಹೇಗೆ ರೀಚಾರ್ಜ್ ಮಾಡೋದು? ನಮ್ಮ ದೇಹವನ್ನು ಕಂಟ್ರೋಲಿಂಗ್ ಸಿಸ್ಟಮ್ಸ್ ಬಂದು ಯೂನಿವರ್ಸಲ್ ಕೈಯಲ್ಲಿದೆ. ವೆರಿ ಸಿಂಪಲ್. ನಾನು ಕಣ್ಣು ಮಿಡುಗಿಸ್ತಾ ಇದ್ದೀನಿ, ಹೃದಯ ಬಡಿತಾ ಇದೆ, ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ, ನನ್ನ ಆಲೋಚನೆ ಮಾತಾಡ್ತಾ ಇದ್ದಂಗೆ ಬೇರೆ ಎಲ್ಲೋ ಕಡೆ ಹೋಯ್ತು. ಇದೆಲ್ಲ ಕಂಟ್ರೋಲಿಂಗ್ ಬಂದು ಯೂನಿವರ್ಸಲ್ ಕಂಟ್ರೋಲ್ ಮಾಡ್ತಾ ಇದೆ. ಸೊ ನಾನು ಯಾವಾಗಲೂ ಯೂನಿವರ್ಸಲ್ಗೆ ಅಲೈನ್ ಆಗಬೇಕು. ಫಾರ್ ಎಕ್ಸಾಂಪಲ್, ನಮ್ಮ ಮೊಬೈಲು ಒಂದು ನಂಬರ್ ತಪ್ಪು ಹೊಡೆದ್ರೂ ರಿಂಗ್ ಬರೋಲ್ಲ. FM ಚಾನಲ್ ಟ್ಯೂನ್ ಮಾಡ್ತೀರಾ, ಆ ಚಾನಲ್ ನಂಬರ್ ಹಾಕಲಿಲ್ಲ ಅಂತ ಹೇಳಿದ್ರೆ ಹಾಡೇ ಬರೋಲ್ಲ. ಅದು ಅಲೈನ್ ಆಗಿಲ್ಲ. ಅದು ಏನು ಕೇಳ್ತಾ ಇದೆ, TV ಚಾನಲ್ ಕೂಡ ನಂಬರ್ ಬಂದಿಲ್ಲ ಅಂತ ಹೇಳಿದ್ರೆ ಅದು ಅಲೈನ್ ಆಗಿಲ್ಲ. ಸೊ ಇವಾಗ ನಾವು ಡೈಲಿ ಎನರ್ಜೈಸ್ ಆಗಿರಬೇಕು ಅಂತ ಹೇಳಿದ್ರೆ ನಾವು ಈ ಪ್ರಕೃತಿ ಜೊತೆಗೆ ಅಲೈನ್ ಆಗಿರಬೇಕು. ಈ ಪ್ರಕೃತಿಯ ಎನರ್ಜಿ ನಾವು ಎಲ್ಲಿಗೆ ಹೋಗ್ತೀವಿ ಅಲ್ಲಿ ನಾವು ಸೆಂಟರ್ ಆಫ್ ಕಾಸ್ಮೋ ಆಗಿರ್ತೀವಿ. ನಮ್ಮನ್ನು ಡೈರೆಕ್ಟ್ ನಮ್ಮದು ಅಲೈನ್ಮೆಂಟ್ ಅದು ತೊಗೊಳುತ್ತೆ. ಇನ್ ಕೇಸ್ ನಾವು ಒಂದು ಬಿಲ್ಡಿಂಗಿಗೆ ಹೋಗ್ತೀವಿ ಅಂತ ಇಟ್ಕೊಳ್ಳಿ, ನಮಗೆ ಎನರ್ಜಿ ಕೊಡಬೇಕಲ್ವ ಯೂನಿವರ್ಸಲ್, ಅದು ಬಿಲ್ಡಿಂಗ್ ಸೆಂಟರಿಂದ ಅದನ್ನು ತೊಗೊಳುತ್ತೆ. ಬ್ರಹ್ಮಸ್ಥಾನ ಅಂತ ಹೇಳ್ತೀವಿ ಅದನ್ನು. ಸೊ ಬ್ರಹ್ಮಸ್ಥಾನದಿಂದ ನಮಗೆ ಎನರ್ಜಿನ ಡಿವೈಡೇಷನ್ ಮಾಡಿಕೊಂಡು ಅದು ತೊಗೊಳುತ್ತೆ. ಸರ್ ಇದು ತುಂಬ ಇದ್ದಾವೆ. ಆ್ಯಕ್ಚುಲಿ ಹಿಂಗೇನೆ ಕೆಲಸ ಮಾಡೋದು. ಹಾಕೋದಿದ್ರೆ ಕೇಳಿಬೇಕಾದ್ರೆ ರಿಯಲಿ ಇಂಟ್ರೆಸ್ಟಿಂಗ್. ಆ್ಯಂಡ್ ಇನ್ನೊಂದೇನು ಗೊತ್ತಾ, ಸ್ಟೂಡೆಂಟ್ಸ್ಗಳಿಗೆ ನನಗೆ ಇಷ್ಟವಾದ ಸಬ್ಜೆಕ್ಟೇ ಬೇರೆ. ಬಟ್ ಪೇರೆಂಟ್ಸ್ಗಳು ಫೋರ್ಸ್ಫುಲಿ ನೀನು ಡಾಕ್ಟ್ರೇ ಆಗಬೇಕು, ನೀನು ಇಂಜಿನಿಯರೇ ಆಗಬೇಕು, ಇದೇ ಓದಬೇಕು, ಅದೇ ಮಾಡಬೇಕು ಅನ್ನೋದು ಪೇರೆಂಟ್ಸ್ಗಳ ಫೋರ್ಸ್ ಆಗುತ್ತೆ. ಬಟ್ ಆ್ಯಸ್ ಅ ಕಿಡ್ ನನಗದು ಇಷ್ಟ ಇಲ್ಲ. ಹೌದು. ಇದು ಹೇಗೆ ಸರ್ ಮಕ್ಕಳ ಮೇಲೆ ಯಾವ? ಆ್ಯಕ್ಚುಲಿ ನೋಡಿ ಮೇಡಮ್, ನೇಚರು ನಿಮ್ಮಲ್ಲಿ ಏನು ಕೆಲಸ ಮಾಡಿಸ್ಬೇಕು ಅದು ನೇಚರ್ ಕೆಲಸ ಮಾಡಿಸ್ತದೆ. ಫಸ್ಟ್ ಆಫ್ ಆಲ್, ತಂದೆ ತಾಯಿಯವರು ಒತ್ತಾಸೆಗೆ ಅವ್ರ ಲೈಫಲ್ಲಿ ಅವ್ರು ಏನು ಸಾಧನೆ ಮಾಡಲಿಕ್ಕೆ ಆಗಲಿಲ್ವೋ ಅದು ಅವರು ಬೈ ಆರ್ಡರ್ ಮಕ್ಕಳ ಕೈಲಿ ಮಾಡ್ತಾರೆ. ಕಾರಣ ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಂದು ಎಲಿಮೆಂಟ್ಸು ಕಾಂಪೋನೆಂಟ್ಸು ಇದು ಡಿಫ್ರೆಂಟ್. ಒಂದು ವ್ಯಕ್ತಿ ಕೂಡ ಒಂದು ಎಲಿಮೆಂಟೇ. ನಾನು ವ್ಯಕ್ತಿಯ ರೂಪದಲ್ಲಿ ನೋಡ್ತಾ ಇದ್ದೀನಿ, ಆ ವ್ಯಕ್ತಿ ಕೂಡ ಕಾಂಪೋನೆಂಟ್. ಅಲ್ಲಿ ರಜಸ್ ಇರ್ತಾನೆ, ಇಲ್ಲ ತಮಸ್ ಇರ್ತಾನೆ, ಅವನಿಲ್ಲರೆ ಸತವ್ ಇರ್ತಾನೆ. ಆ ಕಾಂಪೋನೆಂಟಿಗೆ ಏನು ಬೆನಿಫಿಟ್ ಇದೆ ಆ ಒಂದು ಫ್ರೀಕ್ವೆನ್ಸಿ ವೇವಲ್ಲೇ ನಾವು ಸ್ಟಡಿ ಮಾಡಿದ್ರೆ ಮಾತ್ರ ಅವ್ನು ಬೆನಿಫಿಟ್ ಆಗೋದು, ಅವ್ನ ಲೈಫಲ್ಲಿ ಮುಂದೆ ಹೋಗೋದು. ಬೇರೆ ಯಾವುದೋ ನೀವು ಬೈ ಫೋರ್ಸ್ ನೀವು ತೊಗೊಂಡು ಬಂದು ಅವನಿಗೆ ಎಜುಕೇಷನ್ ಮಾಡಿಸಿದ್ರು ಅವನು ಲೆಟರ್ ಆನ್ ಪೊಸಿಷನಲ್ಲಿ ಅವನು ಫೀಲ್ಡ್ ಬಿಟ್ಟು ಫೀಲ್ಡ್ ಕೆಲಸ ಮಾಡ್ತಾ ಇರ್ತಾನೆ. ನೀವು ಸಮಾಜದಲ್ಲಿ ನೋಡ್ತಾ ಇರ್ಬೋದು, ಎಷ್ಟೋ ಮಕ್ಕಳಾಗಿರ್ಬೋದು, ಎಷ್ಟೋ ವ್ಯಕ್ತಿಗಳಾಗಿರ್ಬೋದು, ಏನೇ ಆಗಿರ್ಬೋದು, ಅವ್ನು ಫೀಲ್ಡ್ ಬಿಟ್ಟು ಫೀಲ್ಡಲ್ಲದೆ ಕೆಲಸ ಮಾಡ್ತಾ ಇರ್ತಾನೆ. ತುಂಬಾ ಉದಾಹರಣೆ, ನೀವೇ ಕೂತ್ಕೊಂಡು ಹೋಮ್ವರ್ಕ್ ಮಾಡಿ, ನಾನು ಏನು ಹೇಳಬೇಕು ಅಂತ ಏನಿಲ್ಲ. ಸೊ ನೀವು ಕೂತ್ಕೊಂಡು ಕ್ಯಾಲ್ಕುಲೇಷನ್ ಮಾಡಿ, 100ರಲ್ಲಿ 90 ಜನ ಸಿಗ್ತಾರೆ, 100ರಲ್ಲಿ 90 ಜನ ಸಿಗ್ತಾರೆ. ಓದಿದ್ದೇ ಬೇರೆ, ಮಾಡ್ತಾ ಇರೋದೇ ಬೇರೆ. 100ರಲ್ಲಿ 90 ಜನ ಸಿಗುತ್ತೆ. ಯಾಕೆಂದರೆ ಅವ್ರವ್ರ ಕಾಂಪೋನೆಂಟಲ್ಲಿ ಅವ್ರು ಯಾವಾಗಲೂ ಅವ್ರು ಕೆಲಸ ಮಾಡಲ್ಲ. ಇಷ್ಟಪಟ್ಟು ಓದಿದ್ರೆ ಇಷ್ಟಪಟ್ಟು ಮಾಡೋ ಕೆಲಸಗಳು ಮಾತ್ರ ಅದು
ದೀರ್ಘಾಯುಷ್ಯವಾಗಿರ್ಬೋದು ಅಂತ. ಇಟ್ ಈಸ್ ನಾಟ್ ಎ ಇಷ್ಟ, ಬಟ್ ಅವರಿಗೆ ಆಲ್ರೆಡಿ ಅದು ಇರುತ್ತೆ. ಅದನ್ನು ನಾವು ಯೂಸ್ ಮಾಡೋ ಕಲೆ ನಮಗೆ ಗೊತ್ತಿರಬೇಕು. ಯಾಕೆಂದರೆ ಸನಾತನ ಧರ್ಮದಲ್ಲಿ, ಸನಾತನ ವಿದ್ಯೆಯಲ್ಲಿ ಈ ಎಲ್ಲ ಸಿಸ್ಟಮ್ಸು ಕೊಟ್ಟಿದ್ದಾರೆ. ನಮ್ಮ ಇಗ್ನೋರೆನ್ಸ್ ಕಾರಣದಿಂದ ನಾವು ಎಲ್ಲನೂ ಬಿಟ್ಟು ನಾನೇ ದೊಡ್ಡವನು ಅಂತ ತಿರುಗಾಡ್ತಾ ಇದ್ದೀವಿ. ಸೊ ಪ್ರಕೃತಿ ಮುಂದೆ ಯಾರೂ ದೊಡ್ಡವರಲ್ಲ. ಎಕ್ಸಾಕ್ಟ್ಲಿ. ಸೊ ಲಕ್ಷ ಕೊಟ್ಟು ಡೊನೇಷನ್ ಕೊಟ್ಟು ಸ್ಕೂಲ್ಗೆ ಓದಿಸ್ತಾರೆ, ಸ್ಕೂಲ್ ಕಳಿಸ್ತಾರೆ, ಹೈಫೈ ನೋಡ್ತಾರೆ, ಏನು ಫೆಸಿಲಿಟೀಸ್ ಇದೆ ಅಂತ ನೋಡ್ತಾರೆ ಪೇರೆಂಟ್ಸ್ಗಳು. ಓಕೆ, ಆದರೂ ಮಗು ಓದೋದ್ರಲ್ಲಿ 0. ಹೌದು, ಬಿಹೈಂಡ್ ದಟ್ ಏನಾದರೂ ಇದೆ ಸರ್? 100% ಇದೆ. ಕಾರಣ ಆ ಮಗುಗೆ ಆ ಸಬ್ಜೆಕ್ಟ್ ಮೇಲೆ ವಿಷಯ ಆಸಕ್ತಿ ಇಲ್ಲದೇ ಇರ್ಬೋದು. ಲೆಟರ್ ಆನ್ ಲೈಫ್ ಸ್ಟೈಲಲ್ಲಿ ಆ ಮಗು ಆ ಸಬ್ಜೆಕ್ಟ್ ಮೇಲೆ ಅವ್ರಿಗೆ ಏನು ಸಬ್ಜೆಕ್ಟ್ ಬೇಕೋ ಅದ್ರ ಮೇಲೆ ಅವರು ತೊಗೊಳ್ಬೋದು. ಇಟ್ಸ್ ಲೈಕ್ ಎ ಕ್ರಿಕೆಟ್ ಮ್ಯಾಚ್. ಟೆಸ್ಟ್ ಮ್ಯಾಚಲ್ಲಿ ಫಸ್ಟ್ ಇನ್ನಿಂಗ್ಸ್ ನೀವು ಚೆನ್ನಾಗಿ ಆಡಲಿಲ್ಲ ಅಂದರೆ ಸೆಕೆಂಡ್ ಇನ್ನಿಂಗ್ಸ್ ಆಟಾಡಲೇಬೇಕು. ಇದು ಲೈಫ್. ಸೊ ಇನ್ನೊಂದು, ಮಗುಗೆ ಓದುವ ಸಬ್ಜೆಕ್ಟಲ್ಲಿ ಇಷ್ಟ ಇದೆ, ಬಟ್ ನನಗೆ ಓದಲಿಕ್ಕೆ ಆಗ್ತಾಯಿಲ್ಲ. ಸೊ ನನ್ನ ಹತ್ರ ತುಂಬ ಜನ ಪೇರೆಂಟ್ಸ್ಗಳು ಬರ್ತಾರೆ, ಕ್ವಶನ್ಸ್ ಫೋನ್ ಮಾಡ್ತಾರೆ, ಸರ್ ನನಗೆ ತುಂಬ ಟೆನ್ಷನ್ ಆಗ್ತಿದೆ, ನಮ್ಮ ಮಗು ಓದ್ತಾ ಇಲ್ಲ ಅಂತ. ಸೊ ಓದುತ್ತಾ ಇಲ್ಲದು ಕ್ಯಾಟಗರಿ ಇಸ್ ದ ಡಿಫ್ರೆಂಟ್, ಟೆನ್ಷನ್ ಆಗ್ತಿದೆ ಅನ್ನೋದು ಕ್ಯಾಟಗರಿ ಇಸ್ ದ ಡಿಫ್ರೆಂಟ್. ಸೊ ಈಗ ಟ್ರೀಟ್ಮೆಂಟ್ ಯಾವುದಕ್ಕೆ ಬೇಕು? ಓದ್ತಾ ಇಲ್ಲದಕ್ಕೆ ಬೇಕಾ, ಅಲ್ಲ ಟೆನ್ಷನಿಗೆ ಬೇಕಾ? ಸೊ ಮಗುವನ್ನು ಓದುವ ಜಾಗದಲ್ಲಿ ಕೂರಿಸಿ ಓದಿಸಿದರೆ ಆ ಮಗು ಆಟೋಮೆಟಿಕ್ ಹೋಗುತ್ತೆ. ಯಾವುದೇ ತಂದೆ ತಾಯಿಗಳು ಯಾರೂ ಇದರಲ್ಲಿ ಫೀಲಿಂಗ್ ಮಾಡ್ಕೋಬೇಕಾದ ಅವಶ್ಯಕತೆ ಇಲ್ಲ, ಟೆನ್ಷನ್ ಮಾಡ್ಕೋಬೇಕಂತ ಅವಶ್ಯಕತೆ ಇಲ್ಲ, ಟ್ಯೂಷನ್ ಕಳಿಸ್ಬೇಕು ಅಂತ ಅವಶ್ಯಕತೆ ಇಲ್ಲ. ಬಿಕಾಸ್ ವಿ ಆರ್ ನಾಟ್ ಪ್ರೊವೈಡಿಂಗ್ ದ ಪ್ರಾಪರ್ ಡೈರೆಕ್ಷನ್ ಟು ಸ್ಟಡಿ ಆಫ್ ದ ಚಿಲ್ಡ್ರನ್ಸ್. ಮಕ್ಕಳ ಬಗ್ಗೆನೂ ಕೇಳಾಯಿತು. ಸೊ ಇನ್ನೊಂದು ಇಂಟ್ರೆಸ್ಟಿಂಗ್ ಕ್ಯೂರಿಯಾಸಿಟಿ ಏನು ಅಂತಂದರೆ, ಗಂಡ ಹೆಂಡತಿ ಚೆನ್ನಾಗಿರ್ತಾರೆ ಸ್ಟಾರ್ಟಿಂಗು, ಏನೋ ಒಂದು ಚಿಕ್ಕ ಜಗಳ ಬರುತ್ತೆ, ಚಿಕ್ಕ ಜಗಳನ ದೊಡ್ಡ ಜಗಳ, ಬಟ್ ಎಂಡಿಂಗ್ ಫೈಟಿಂಗ್ ಹೆಂಗಿರುತ್ತೆ ಅಂತ ಹೇಳಿದ್ರೆ, ನನಗೆ ನೀನು ಬೇಡ, ಡಿವೋರ್ಸ್, ಒಂದೇ ಮಾತು. ಸೊ ಅಂಥ ಗಂಡ ಹೆಂಡತಿ ಏನಾದರೂ ನಿಮ್ಮ ಮುಂದೆ ಬಂದು ನಾನು ಕೂರಿಸಿದ್ರೆ ಸೊಲ್ಯೂಷನ್ ಇದೆಯಾ? ಅವ್ರಿಗೆ ಒಟ್ಟಿಗೆ ಹೋಗ್ಬೇಕು ಖುಷಿಲಿ? ಆಯಿತು, ವೆರಿ ಸಿಂಪಲ್. ಓಕೆ, ಫಸ್ಟ್ ಆಫ್ ಆಲ್ ಏನು ಗೊತ್ತಾ, ಮದುವೆ ಆಗಬೇಕು ಅಂತ ಹೇಳಿದ್ರೆ ಮೋಸದಿಂದ ಮದುವೆ ಮಾಡ್ತಾರೆ. ಎಸ್, ಹುಡುಗನ ಹತ್ರ ದುಡ್ಡಿದೆಯಾ, ಇಲ್ಲ ಹುಡುಗಿ ಹತ್ರ ದುಡ್ಡಿದೆಯಾ, ಪ್ರಾಪರ್ಟಿ ಏನಿದೆ, ಬ್ಯಾಂಕ್ ಬ್ಯಾಲೆನ್ಸ್ ಏನಿದೆ, ಅದಕ್ಕೆ ತಕ್ಕಂತೆ ಇವನು ಹೆಸರು ಹೆಂಗೆ ಚೇಂಜ್ ಮಾಡಬೇಕು, ನೇಮ್ ಹೆಂಗೆ ಚೇಂಜ್ ಹೆಸರು ಚೇಂಜ್ ಹೆಂಗೆ ಮಾಡಬೇಕು, ಡೇಟ್ನ ಹೆಂಗೆ ಚೇಂಜ್ ಮಾಡಬೇಕು ಅಂತ ನೋಡೋದು ಮದುವೆ ಮಾಡ್ತಾರೆ. ಫಸ್ಟ್ ಆಫ್ ಆಲ್ ಮದುವೆ ಮಾಡ್ತಾ ಇರೋದೇ ತಪ್ಪು. ಗಣಕೂಟ ಕ್ಯಾಲ್ಕುಲೇಷನ್ ಮಾಡೋದು ಇನ್ನೊಂದು ತಪ್ಪು. ಮೂರನೇ ತಪ್ಪು ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ನಿಮ್ಮ ಮಗುವನ್ನ ಚಿಕ್ಕ ವಯಸ್ಸಿಂದ ಬೆಳೆಸಿ ದೊಡ್ಡದ ಗಂಟ ಮಾಡೋ ಗಂಟ ನೀವು ಲಕ್ಷ ಬೇಕಾದ್ರೆ ಕಳೆಯಕ್ಕೆ ರೆಡಿ ಇರ್ತೀರ. ಅದೇ ಮದುವೆ ವಿಚಾರಕ್ಕೆ ಬಂದಾಗ ಯಾರೋ ಭಟ್ರ ಹತ್ರ ಹೋಗಿ, ಎಲ್ಲ ಪಂಡಿತರ ಹತ್ರ ಹೋಗಿ 500 ರೂಪಾಯಿ 1000 ರೂಪಾಯಿ ಇಟ್ಬಿಟ್ಟು ನಾವು ಕೇಳ್ತೀರಿ, ಈ ಹುಡುಗ ಈ ಹುಡುಗಿಗೆ ಆಗುತ್ತಾ ಅಂತ ಕೇಳ್ತೀರ. ಅವರು 500 1000 ನೋಡ್ತಾರೆ, ಹಾಂ ಪರವಾಗಿಲ್ಲ, ಮ್ಯಾಚಿಂಗ್ ಆಗುತ್ತೆ, ಎಲ್ಲ ದೇವ್ರಿಟ್ಟಂಗೆ ಆಗುತ್ತೆ ಅಂತ ಹೇಳ್ತಾರೆ. ಸೊ ನಾವು 500 1000 ರೂಪಾಯಿಗೆ ಹೋಗಿ ಮಗುನ ಸೇಲ್ ಮಾಡಿ ಬರ್ತೀವಿ. ಅದೇ ಭಟ್ರು, ಅದೇ ಪಂಡಿತರಿಗೆ 1,00,000 ಕೊಡಿ, 50,000 ಕೊಡಿ, ನಿಮ್ಮ ಮಕ್ಕಳನ್ನ ಸೇಲ್ ಮಾಡಬೇಡಿ, ಅವ್ರನ್ನ ಕೇಳಿ ಈ ಮ್ಯಾಚಿಂಗ್ ಆಗುತ್ತಾ ಅಂತ. ಆಗ ಅವ್ರು ಕರೆಕ್ಟೇ ಆನ್ಸರ್ ಕೊಡ್ತಾರೆ. ಅವರಿಗೆ ಆ ಕೆಪಾಸಿಟಿ ಇಲ್ಲ ಅಂತ ಹೇಳಿದ್ರು ಕರೆಕ್ಟಾಗಿ ಮ್ಯಾಚ್ ಮಾಡುವ ವ್ಯಕ್ತಿ ಹತ್ರ ನಿಮ್ಮನ್ನ ರೆಫರ್ ಮಾಡಿ ಕಳಿಸ್ತಾರೆ. ಇದು ರಿಯಾಲಿಟಿ. ಕೇಳಿದರೆ ನಮ್ಮ ಹತ್ರ ಬಂದಾಗ ಅವರು ಖುಷಿಯಾಗಿ ಹೋಗ್ತಾರ ಅನ್ನೋದು, ಖುಷಿಯಾಗಿ ಹೋಗೋದು ಅನ್ನೋದು ವಿಚಾರ ಅಲ್ಲ, ಅವರಿಗೆ ಏನು ಬೇಕು ಅನ್ನೋದು ಲೀಸ್ಟ್ ಮಾಡ್ಕೊಳ್ಳೋದು ವಿಚಾರ ಆಗಿದೆ. ಅಂದರೆ ಅವರಿಗೆ ಎಲಿಮೆಂಟ್ ಇಂಬ್ಯಾಲೆನ್ಸಿಂದನೂ ಪ್ರಾಬ್ಲಮ್ ಬರ್ಬೋದು, ಇಲ್ಲ ಈಗೋ ಸಿಸ್ಟಮಿಂದನೂ ಪ್ರಾಬ್ಲಮ್ ಬರುತ್ತೆ. ಪ್ರಾಬ್ಲಮ್ ಪಾಪಪ್ ಆಗ್ತಿದೆ ಅನ್ನೋದನ್ನು ಐಡೆಂಟಿಫಿಕೇಷನ್ ಮಾಡೋದೇ ಇಂಪಾರ್ಟೆಂಟ್. ಸೊ ಪ್ರಾಬ್ಲಮ್ನ ಬರೆದಿಟ್ಕೋಬೇಕು, ನನಗೆ ಯಾಕೆ ಪ್ರಾಬ್ಲಮ್ ಆಗ್ತಿದೆ, ಎಲ್ಲಾಗ್ತಿದೆ. ಒಂದು ವಾಸ್ತುದು ಬಿಟ್ಬಿಡಿ, ನೀವು ಹೇಳಿದ್ದು ನಾನು ಕೇಳೋಕ್ಕೆ ಇಷ್ಟ ಇಲ್ಲ, ವಾಸ್ತು ಏನು ಕೆಲಸ ಮಾಡುತ್ತೆ? ಏನು ಕೆಲಸ ಮಾಡಲ್ಲ. ಸೊ ನಾವು ಇಬ್ಬರಲ್ಲೂ ಹೇಳಿದ್ದನ್ನ ನಾವು ಕೇಳಲಿಕ್ಕೆ ರೆಡಿ ಇದ್ದೀವಿ, ಆದರೆ ಆದ್ರೂ ಅದನ್ನು ಕನ್ಸಿಡರ್ ಮಾಡಲಿಕ್ಕೆ ಆಗ್ತಾಯಿಲ್ಲ ಅಂದರೆ ಇಟ್ ಮೀನ್ಸ್ ಎಲ್ಲೋ ವಾಸ್ತುನ ನಾವು ಆ ಪ್ರಾಬ್ಲಮೆಟಿಕ್ಕಾಗಿ ಅದನ್ನ ಮೆಜರ್ ಮಾಡಬೇಕಾಗತ್ತೆ. ಸೊ ಇದೆಲ್ಲ ಆಯಾಮದಿಂದ ಮೊದಲು ಫಿಗರ್ ಔಟ್ ಮಾಡಬೇಕು. ವಾಸ್ತುನ ನಾವು ಡೈರೆಕ್ಟಾಗಿ ಬೈ ಡಿಫಾಲ್ಟ್ ಸೆಟ್ ಆಗೋಗಿರುತ್ತೆ, ಡೈರೆಕ್ಟಾಗಿ ನಾವು ಅದನ್ನ ಬ್ಲೇಮ್ ಮಾಡಲಿಕ್ಕಾಗಲ್ಲ. ಪ್ರಾಬ್ಲಮ್ ಎಲ್ಲಿ ಪಾಪಪ್ ಆಗ್ತಿದೆ, ಯಾಕೆ ಆಗ್ತಿದೆ ಅನ್ನೋದನ್ನು ನಾವು ಸಿನಾಪ್ಸಿಸ್ ಥರ ಬರ್ಕೊಂಡು ಹೋದ್ಮೇಲೆ ಅದನ್ನ ಫೈಂಡ್ ಔಟ್ ಮಾಡಲಿಕ್ಕಾಗತ್ತೆ. ಸೊಲ್ಯೂಷನ್ ಇದೆ. ಎಸ್, ನೋಡಿ, ಗಂಡ ಹೆಂಡತಿ ಜಗಳನೂ ಕೂಡ ವಾಸ್ತುವಿಂದ ಸೊಲ್ಯೂಷನ್ ಇದೆ. ಬಿಕಾಸ್ ಪ್ರಾಪರ್ ಹೆಂಗೆ ಹೇಳ್ತೀವಿ ಅದು ಕೇಳಿದ್ರೆ ಮಾತ್ರ ಅಂತ. ಅಂಚರ್ ಈಗ ಕೆಲವೊಬ್ರು ಫೋನ್ ನಂಬರ್ಸ್, ಬಿಸ್ನೆಸ್ ಪರ್ಸನ್ಸ್ಗಳೇ ತಗೊಳ್ಳಿ, ತುಂಬ ಜನ ಫೋನ್ ನಂಬರ್ಸ್ನ ಆಗಾಗ ಚೇಂಜ್ ಮಾಡ್ತಾ ಇರ್ತಾರೆ. ಈ ನಂಬರ್ ಸರಿಯಿಲ್ಲ, ನ್ಯೂಮರಾಲಜಿ. ಸೊ ಇದಕ್ಕೂ ಏನಾದರೂ ಸಂಬಂಧ ಇದೆಯಾ ಸರ್? ಆ್ಯಕ್ಚುಲಿ ಮೊಬೈಲ್, ಹೌದು, ಈ ಜಗತ್ತೇ ಒಂದು ಫ್ರೀಕ್ವೆನ್ಸಿ ಮೇಲೆ ಕೆಲಸ ಮಾಡ್ತಾ ಇದೆ. ನಾನು ಆಗಲೇ ಹೇಳಿದಾಗೆ ಈ ಪ್ರಪಂಚದಲ್ಲಿ ನಾವು
ಯೂನಿವರ್ಸಲ್ ಕೋಡಿಗೆ ಸಿಂಕ್ ಆಗಬೇಕು ಅಂತಂದರೆ ಈಚ್ ಆ್ಯಂಡ್ ಎವ್ರಿಥಿಂಗ್ ಈಸ್ ದ ಸಿಂಕ್ರಾನಸಿಟಿಲಿ ಬರಬೇಕು ಅಂತೀವಿ. ಸಿಂಕ್ರಾನಸಿಟಿಲಿ ಬಂದಿಲ್ಲ ಅಂತ ಹೇಳಿದ್ರೆ ವೈಬ್ರೇಷನ್, ನಮ್ಮ ದೇಹಕ್ಕೆ ನನಗೆ ಆಗುವಂಥ ವೈಬ್ರೇಷನ್ ಏನಿದೆ ಆ ವೈಬ್ರೇಷನ್ ಕೋಡ್ ಆಫ್ ಲ್ಯಾಂಗ್ವೇಜ್ ಏನಿದೆ ನಮ್ಮ ನಂಬರು ಅಂತ ಹೇಳ್ತೀವಿ. ಆ ನಂಬರ್ನ ನಾವು ಕರೆಕ್ಟಾಗಿ ನಾವು ಯುಟಿಲೈಸ್ ಮಾಡಿ ನಮಗೆ ಇಟ್ಕೊಂಡಾಗ ಸೊ ನಮಗೆ ಅದೇ ರೀತಿ ಕಾಲ್ಗಳು ಬರುತ್ತೆ. ಬಿಸ್ನೆಸ್ಸಿಗೆ ಬೇರೆ ಇರುತ್ತೆ, ರಿಲೇಷನ್ಶಿಪ್ಪಿಗೆ ಬೇರೆ ಇರುತ್ತೆ, ಮಾರ್ಕೆಟಿಂಗ್ ಸಿಸ್ಟಮ್ಸ್ಗೆ ಬೇರೆ ಇರುತ್ತೆ, ಪರ್ಸನಲ್ ನಂಬರ್ ಸೇಮ್ ಇರುತ್ತೆ. ಇದು ವೆಹಿಕಲ್ ಮೇಲೂ ಅಪ್ಲೈ ಆಗುತ್ತೆ, ನಮ್ಮ ಮೊಬೈಲಲ್ಲೂ ಅಪ್ಲೈ ಆಗುತ್ತೆ, ನಮ್ಮ ನೇಮಲ್ಲಿ ಕೂಡ ಅಪ್ಲೈ ಆಗುತ್ತೆ. ಎಲ್ರಿಗೂ ಅನ್ವಯ ಆಗುವಂಥ ಪ್ರಶ್ನೆ. ತುಂಬ ಜನ ಆಸ್ತಿ ವಿವಾದಗಳಿರುತ್ತೆ, ತುಂಬ ಜನಕ್ಕೆ ಅದೇನೋ ದೋಷಗಳಿರುತ್ತೆ, ಕೆಲವ್ರಿಗೂ ಮದುವೆನೇ ಆಗಲ್ಲ, ಇನ್ನೂ ಕೆಲವರಂತೂ ಕೋರ್ಟು ಕಚೇರಿ ಅಂತ ಕೆಲವೊಂದು ವಿಷಯಗಳಲ್ಲಿ ಅಲಿತಾನೆ ಇರ್ತಾರೆ. ಎಷ್ಟೋ ವರ್ಷಗಳಾದರೂ ಅದಕ್ಕೆ ಸೊಲ್ಯೂಷನ್ನೇ ಸಿಗ್ತಾ ಇರಲ್ಲ. ಸೊ ಇದ್ರ ಹಿಂದ್ಗಡೆ ನಾವು ವಾಸ್ತುವನ್ನ ಇದಕ್ಕೆ ಏನಾದರೂ ಅಳವಡಿಸ್ಕೊಳ್ಬೋದಾ? ಬಿಕಾಸ್ ಆ ಪರ್ಸನ್ಗೆ ಏನಾದರೂ ವಾಸ್ತು ರಿಲೇಟೆಡ್ ಏನಾದ್ರು ದೋಷಗಳು ಇರ್ಬೋದಾ? ಈ ದೋಷ ಸ್ಪೆಷಲಿ ನಂಬ್ತೀರಾ ದೋಷ ವಾಸ್ತು? ಇಟ್ ಇಸ್ ನಾಟ್ ಎ ದೋಷ. ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಏನೆಲ್ಲ ಪ್ರಾಬ್ಲಮ್ ಕೇಳಿದ್ರಲ್ಲ ಅಲ್ಲಿ ಕಾಮನ್ ಆಗಿ ಒಂದು ಪಾಪಪ್ ಆಗೋದು ಏನಂದರೆ ಸ್ಟೆಬಿಲಿಟಿ ರಿಪ್ರೆಸೆಂಟ್ ಬೈ ಸೌತ್ ವೆಸ್ಟ್ ಲೇಬರ್ ವಾಸ್ತುವಲ್ಲಿ ಅಂದರೆ ನಾರ್ಮಲ್ ಪಬ್ಲಿಕ್ ವಾಸ್ತು ಅಂತ ಹೇಳ್ತೀವಿ, ಅದನ್ನ ಲೇಬರ್ ವಾಸ್ತು. ನೀ ಸಾಮಾನ್ಯ ನಾಗರಿಕ, ನೀ ಸಾಮಾನ್ಯನಾಗಿಯೇ ಇರುವಂಥ ಒಂದು ವಾಸ್ತು ಇದೆ, ಅದೇ ಎಲ್ಲ ಕಡೆ ನಡೀತಾ ಇದೆ. ಸೊ ಅದು ಲೇಬರ್ ವಾಸ್ತು ಅಂತೀವಿ. ಅದು ಲೇಬರ್ ವಾಸ್ತು ಸೌತ್ ವೆಸ್ಟ್ ರಿಪ್ರೆಸೆಂಟ್ ಬೈ ನಿಮ್ಮದು ಕುಬೇರ ಮೂಲೆ ಬಂದು ನಾರ್ತು. ಬಟ್ ಕಾಮನ್ ಆಗಿ ಎಲ್ಲರೂ ಏನು ಮಾತಾಡ್ತಾರೆ ಅಂದರೆ ಸೌತ್ ವೆಸ್ಟ್ ಕುಬೇರ ಮೂಲೆ. ಸೌತ್ ವೆಸ್ಟ್ ಯಾವಾಗ ಇಂಬ್ಯಾಲೆನ್ಸ್ ಆಗಿರುತ್ತೆ ಆಗ ನಿಮಗೆ ಎಲ್ಲ ಅನ್ಸ್ಟೇಬಿಲಿಟಿ ಕೆಲಸಗಳೆಲ್ಲ ಪಾಪಪ್ ಆಗುತ್ತೆ. ನೀವು ಯಾವಾಗ ಸೌತ್ ವೆಸ್ಟನ್ನು ನೀವು ಬ್ಯಾಲೆನ್ಸ್ ಮಾಡ್ಕೊಳ್ತೀರಾ, ಬಿಕಾಸ್ ಸೌತ್ ವೆಸ್ಟ್ ರಿಪ್ರೆಸೆಂಟ್ ಬೈ ಅರ್ತ್ ಎಲಿಮೆಂಟ್. ಅರ್ತ್ ಇಸ್ ದ ಸ್ಟೆಬಿಲಿಟಿ. ಸೊ ನಮ್ಮ ದೇಹದಲ್ಲಿ ಮೂಲಾಧಾರ, ಇಲ್ಲೇ ಹೊಟ್ಟೆನೇ ಸರಿ ಇಲ್ಲ ಅಂದರೆ ದೇಹನೇ ಸರಿ ಇರಲ್ಲ ಮೇಡಮ್. ಸ್ಟೇಬಿಲಿಟಿ ಮಾಡ್ಕೋಬೋದು. ಆ್ಯಕ್ಚುಲಿ ಈಗ ವಾಸ್ತು ಅಂದಿದ ತಕ್ಷಣ ನಾವು ಬಿಲ್ಡಿಂಗನ್ನು ಏನು ಫೌಂಡೇಶನಿಂದಲೇ ಶುರು ಮಾಡ್ತೀವಿ ವಾಸ್ತುವನ್ನು ಜಾಸ್ತಿಗೆ. ಸೊ ಹೇಗೆ ಅದನ್ನು ಅಪ್ಲೈ ಮಾಡೋದು? ಸೊ ವಾಸ್ತುವನ್ನು ಹೇಗೆ ಅಪ್ಲೈ ಮಾಡೋದು? ಆ್ಯಕ್ಚುಲಿ ಫಸ್ಟ್ ಆಫ್ ಆಲ್ ವಾಸ್ತು ನಾವು ಡಿಸೈನಿಂಗ್ ಕೊಡಬೇಕು. ಲ್ಯಾಂಡ್ ಸೆಲೆಕ್ಷನ್ ಅಂತ ಹೇಳ್ತೀವಿ. ಲ್ಯಾಂಡ್ ಸೆಲೆಕ್ಷನಲ್ಲಿ ನಮ್ಮ ದೇಹದ ಕಾಂಪೋನೆಂಟ್ಸ್ ಇದೆ, ರಜಸ್ಸು ತಮಸ್ಸು ಸತವು ಅಂತೇಳಿ ನಾವು ಮೆಜರ್ಮೆಂಟ್ ಮಾಡ್ಕೋಬೇಕಾಗತ್ತೆ. ಭೂಮಿಯ ಗುಣ ಏನಿದೆ ಅಂತ ತಿಳ್ಕೊಬೇಕಾಗತ್ತೆ, ಭೂಮಿಯ ಗುಣಲಕ್ಷಣ ಏನಿದೆ ಅಂತ. ಆ ಗುಣಲಕ್ಷಣದಲ್ಲಿ ನನಗೆ ಯಾವ ಡೈರೆಕ್ಷನ್ ಸೂಟೇಬಲ್ ಇದೆ, ನನಗೆ ಬೆಡ್ರೂಮ್ ಎಲ್ಲಿ ಬರಬೇಕು, ನನಗೆ ಡ್ರಾಯಿಂಗ್ ರೂಮ್ ಎಲ್ಲಿ ಬರಬೇಕು, ಲಿವಿಂಗ್ ರೂಮ್ ಎಲ್ಲಿ ಬರಬೇಕು, ಪೇರೆಂಟ್ಸ್ ರೂಮು, ಚಿಲ್ಡ್ರನ್ ರೂಮು, ಸ್ಟಡೀಸ್ ರೂಮು, ಮೀಟಿಂಗ್ ರೂಮು, ಸ್ಟೋರ್ ರೂಮ್ಸು ಎಲ್ಲೆಲ್ಲಿ ಬರಬೇಕಾಗತ್ತೆ, ಇದಕ್ಕೆಲ್ಲ ಡಿಸೈನಿಂಗ್ ಕೊಡಲಿಕ್ಕೆ ಆಪ್ಷನ್ ಇದೆಯಾ? ಆಮೇಲೆ ಇದೆಲ್ಲ ಯೋಚನೆ ಮಾಡಿಕೊಂಡೆ ಆ ಡೈರೆಕ್ಷನ್ನ ಸೂಟೇಬಲ್ ಮಾಡಿ ನಾವು ತೊಗೊಳ್ತೀವಿ. ಆಮೇಲೆ ಅದ್ರ ಮೇಲೆ ನಾವು ಅವ್ರಿಗೆ ಕ್ಲೈಂಟ್ ಜೊತೆ ಕೂತ್ಕೊಂಡು ಮಾತಾಡಿ ಅವರಿಗೆ ಸೂಟೇಬಲ್ ಜಾಗನ ನಾವು ಪ್ರಿಪೇರ್ ಮಾಡಿ ರಫ್ ಡ್ರಾಯಿಂಗ್ನ ಕೊಡ್ತೀವಿ. ನಾವು ರಫ್ ಡ್ರಾಯಿಂಗ್ ಕೊಟ್ಟರೆ ತೊಗೊಂಡೋಗಿ ಅವರು ಇಂಜಿನಿಯರು ಆರ್ಕಿಟೆಕ್ಟ್ ಹತ್ರ ಫಸ್ಟ್ ಕೊಡ್ತಾರೆ. ಓಕೆ, ಬಿಲ್ಡಿಂಗ್ ವಾಸ್ತು ಬಗ್ಗೆನೂ ಮಾತಾಡಿದ್ರಿ, ವಾಸ್ತು ಹೇಗೆ ಅಪ್ಲೈ ಮಾಡೋದು ಅಂತ ಹೇಳಿದ್ರಿ. ಸರ್, ಇವಾಗೆಲ್ಲ ಅಪಾರ್ಟ್ಮೆಂಟ್ ಯುಗ, ಎಲ್ಲರೂ ಡೈರೆಕ್ಟಾಗಿ ಅಪಾರ್ಟ್ಮೆಂಟಿಗೆ ಹೋಗ್ತಾ ಇದ್ದಾರೆ. ಬಿಕಾಸ್ ಕೆಲವೊಬ್ರು ಹೊಸ ಮನೆ ಕಟ್ಟಬೇಕಾದ್ರೆ ಫೌಂಡೇಶನ್ಗಳಿಗೆ ವಾಸ್ತು ನೋಡ್ತಾರೆ. ಬಟ್ ಎಲ್ಲ ಕಂಪ್ಲೀಟ್ಲಿ ಸ್ಟ್ರಕ್ಚರ್ ಎಲ್ಲ ರೆಡಿ ಇದೆ ಅನ್ನುವಾಗ ಅಪಾರ್ಟ್ಮೆಂಟ್ಗೆ ಹೋಗ್ತಾರೆ. ಏನು ಎಫೆಕ್ಟ್ ಆಗಲ್ವಾ ಸರ್ ವಾಸ್ತುವಿಂದ? ಆಗುತ್ತೆ. ಓಕೆ, ತುಂಬ ಜನ ಅಪಾರ್ಟ್ಮೆಂಟ್ ಏನಕ್ಕೆ ಚೂಸ್ ಮಾಡ್ತಾ ಇರ್ಬೋದು ನಿಮ್ಮ ಪ್ರಕಾರ? ಇವಾಗ ಸ್ಪೇಸ್ ಲ್ಯಾಂಡ್ ಅವೈಲೇಬಿಲಿಟಿ ಕಮ್ಮಿ ಇರೋದ್ರಿಂದ ಪೀಪಲ್ಸ್ ಆರ್ ದ ಏರ್ ಎಲಿಮೆಂಟ್ನ ಜಾಸ್ತಿ ಯೂಸ್ ಮಾಡ್ತಾರೆ. ಅಂದರೆ ಟಾಲ್ ಬಿಲ್ಡಿಂಗಲ್ಲಿ ಅವರು ಇರಲಿಕ್ಕೆ ಇಷ್ಟಪಡ್ತಾರೆ. ಎರಡನೇದು ಏನು ಅಂತಾರೆ, ಕೆಲವರಿಗೆ ಇಂಡಿಪೆಂಡೆಂಟಾಗಿ ನಾನು ಯಾರು ಡಿಸ್ಟರ್ಬ್ ಮಾಡಬಾರ್ದು ಅನ್ನೋ ಒಂದು ಉದ್ದೇಶದಿಂದ ನಾನು ಆರಾಮಾಗಿರಬೇಕು, ಮತ್ತು ನನಗೆಲ್ಲ ಫೆಸಿಲಿಟೀಸ್ ನನ್ನ ಜೊತೆಯಲ್ಲೇ ಇರಬೇಕು, ನಾನು ನಾರ್ಮಲ್ ಪೀಪಲ್ ಜೊತೆ ನಾನು ಹೋಗಿ ಸೇರಲ್ಲ ಅಂತ ಒಂದು ಥಾಟ್ಸ್ ಮನೋಭಾವನೆ ಇರೋರು ಮತ್ತು ಸೆಕ್ಯೂರಿಟಿ ಪರ್ಪೋಸಿಂದ ಅಪಾರ್ಟ್ಮೆಂಟ್ನ ಚೂಸ್ ಮಾಡ್ತಾರೆ. ಸೊ ಅಪಾರ್ಟ್ಮೆಂಟಿಗೂ ವಾಸ್ತುದು ಅವಶ್ಯಕತೆ ಇದೆ. ಕಾರಣ ಯಾಕೆ ಅಂತ ಹೇಳಿದ್ರೆ ಕ್ವಶನ್ಸ್ ಬರ್ಬೋದು, ಕೆಳಗಡೆಯಿಂದ ಮೇಲೆ ಗಂಟೆ ಒಂದೇ ಅಪಾರ್ಟ್ಮೆಂಟು ಒಂದೇ ಡಿಸೈನಿಂಗ್ಸ್ ಇದೆ ಸರ್, ಒಬ್ಬೊಬ್ಬರಿಗೆ ಒಂದೊಂದು ಥರ ರಿಸಲ್ಟ್ಸ್ ಇರುತ್ತೆ ಅಂತ. ಅಪಾರ್ಟ್ಮೆಂಟ್ ಸೆಲೆಕ್ಟ್ ಮಾಡ್ಬೇಕಾದ್ರೆ ನಿಮ್ಮ ಪ್ರಕೃತಿಯ ಗುಣ ಏನಿದೆ ಆ ಗುಣಕ್ಕೆ ಅನುಸಾರವಾಗಿ ಆ ಅಪಾರ್ಟ್ಮೆಂಟು ನಿಮಗೆ ಬ್ಯಾಲೆನ್ಸ್ ಇದೆಯಾ ಇಲ್ವಾ ಅನ್ನೋದ್ರ ಮೇಲೆ ತೊಗೊಳ್ತೀವಿ. ಓಕೆ, ಈ ಬಿಸ್ನೆಸ್ ಸ್ಟ್ರಕ್ಚರ್ ಪ್ರಕಾರ ಮನೆ ಬಗ್ಗೆ ತಿಳ್ಕೊಂಡ್ವಿ. ಇನ್ನು ನೆಕ್ಸ್ಟ್ ಬರುವಂಥದ್ದು ಬಿಸ್ನೆಸ್ಸು. ಕೆಲವೊಂದು ರಾಶಿ ಕುಂಡಲಿಗಳು ಅಂತ ಏನು ಹೇಳ್ತೀವಿ, ಸೊ ಅದು ಅವರ ಜೀವನ ಶೈಲಿ ಏನು ಬಿಸ್ನೆಸ್ಸನ್ನು ಚೂಸ್ ಮಾಡ್ತಾರೆ ಅಥವಾ ಉದ್ಯೋಗ ಚೂಸ್ ಮಾಡ್ತಾರೆ, ಅದೆರಡು ಮ್ಯಾಚ್ ಆಗುತ್ತೆ ಸರ್? ಹೌದು, 100%. ಆ ವ್ಯಕ್ತಿಗೆ ಉದ್ಯೋಗನ ಇಲ್ಲ ಬಿಸ್ನೆಸ್ ಮೀನ್ಸ್ ಉದ್ಯೋಗನ ಅಥವಾ ಕೆಲಸ ಸ್ಯಾಲ್ರಿ ವೈಸ್? ಹೌದು,
ಖಂಡಿತ ಸೊ ಆಗುತ್ತೆ. ಅದನ್ನು ಹೇಗೆ ಐಡೆಂಟಿಫೈ ಮಾಡೋದು ಹೇಗೆ ಸರ್? ಅದು ವೀಕ್ಷಕರಲ್ಲಿ ಒಂದು ಮನವಿ, ನೀವು ಜೀವನದಲ್ಲಿ ಒಂದು ಸರಿ ಹುಟ್ಟಿದ ಮೇಲೆ ಇರುವ ತನಕ ಬೇಸಿಕ್ ವಾಸ್ತು, ಬೇಸಿಕ್ ನ್ಯೂಮರಾಲಜಿ, ಬೇಸಿಕ್ ಅಸ್ಟ್ರಾಲಜಿ ಕಲ್ತ್ಕೊಳ್ಳಿ. ಇದು ಖಂಡಿತ ನಿಮಗೆ ಜೀವನಕ್ಕೆ ಒಳ್ಳೇದು ಮಾಡುವಂಥ ವಿಚಾರ. ಇದರಲ್ಲಿ ನೆಗೆಟಿವ್ ಹೇಳ್ಕೊಂಡು ತಿರುಗಾಡ್ತಾರೆ, ದೆರ್ ಇಸ್ ನೋ ನೆಗೆಟಿವ್, ದೆರ್ ಇಸ್ ನೋ ಪಾಸಿಟಿವ್. ನೀವು ಕಲ್ತ್ಕೊಳ್ಳಿ. ಆವಾಗ ಈ ರೀತಿ ವಿಚಾರಗಳು ಬಂದಾಗ ನಾವು ಮಾತಾಡುವಾಗ ನಿಮ್ಗಳಿಗೆ ಅರ್ಥ ಆಗುತ್ತೆ. ಖಂಡಿತ ಕಲಿಬೇಕು ನೀವು. ಏಕೆಂದರೆ ಮಕ್ಕಳ ಭವಿಷ್ಯ ನಿಮ್ಮ ಭವಿಷ್ಯ. ನಿಮ್ಮದು ಜಾಬು ಬಿಸ್ನೆಸ್ ನೀವು ಮಾಡಬೇಕಾ, ಜಾಬ್ ಮಾಡ್ತೀರಾ ಇಲ್ಲ ಬಿಸ್ನೆಸ್ ಮಾಡ್ತೀರಾ ಅಂದರೆ ಸ್ಟ್ರಾಂಗೆಸ್ಟ್ ಪ್ಲ್ಯಾನೆಟ್ಟು ಆ್ಯಂಡ್ ರಾಶಿ ಯಾವ ಮನೆಯಲ್ಲಿ ಕೂತಿದೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಮನೆಯಲ್ಲಿ ಕೂತಿದ್ದೆ. ಹಾಂ, ಅಂದರೆ ಅಸ್ಟ್ರಾಲಜಿನೇ 12 ಮನೆ ಇದೆ. ಓಕೆ, 12 ಮನೆ ಇದೆ. ಅಂದರೆ ನಮ್ಮ ಪೆರಿಕಾರ್ಡಿಯಲ್ ನರ್ವ್ ಸಿಸ್ಟಮ್ಸ್ ಏನಿದೆ ನಮ್ಮದು ಮಿಡಲ್ ಆಬ್ಲಾಂಗೇಟದಿಂದ ನಮ್ಮದು ಮೂಲಾಧಾರಕ್ಕೆ ಹೋಗುತ್ತೆ. ಯೂನಿವರ್ಸಲ್ದು ಎನರ್ಜಿ ಬಂದು ಡೈರೆಕ್ಟಾಗಿ ಇಟ್ಟಿಗೆ ಇಲ್ಲಿ ಹೊಡೆಯುತ್ತೆ. ಇಲ್ಲಿಂದ ಎನರ್ಜಿನ ತೊಗೊಂಡು ಮೂಲಾಧಾರಕ್ಕೆ ಸಪ್ಲೈ ಮಾಡುತ್ತೆ. ಸೊ 12 ನರ್ವ್ ಸಿಸ್ಟಮ್ಸ್ ಇದರಲ್ಲಿ 12 ವಿಧವಾದ ಮೆಸೇಜ್ನ ಕ್ಯಾರಿ ಮಾಡುತ್ತೆ. ಒಂದು ವಿಷನ್ ಮ್ಯಾನಿಫೆಸ್ಟೇಷನ್, ಫ್ಯಾಮಿಲಿ ಆ್ಯಂಡ್ ಮನಿ ಆ್ಯಂಡ್ ಪರ್ಫಾರ್ಮೆನ್ಸ್ ಪ್ರೆಸೆಂಟೇಷನ್ಸ್, ಎಸೆನ್ಷಿಯಲ್ ಲರ್ನಿಂಗ್, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಆ್ಯಂಡ್ ಹಾಬಿ ಆ್ಯಂಡ್ ಸೊಲ್ಯೂಷನ್ಸ್ ಆ್ಯಂಡ್ ಸರ್ವಿಸ್ ಆ್ಯಂಡ್ ಡೆಲಿವರಿ ಆ್ಯಂಡ್ ಪಬ್ಲಿಕ್ ಇಂಟ್ರಾಕ್ಷನ್ಸ್, ಪ್ರಾಬ್ಲಮ್ ಬಿಹೈಂಡ್ ದ ಸೀನ್, ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್, ಮೆಡಿಟೇಷನ್, ಹೈಯರ್ ಲರ್ನಿಂಗ್, ಗ್ರೋತ್, ಅಚೀವ್ಮೆಂಟ್ ಆ್ಯಂಡ್ ವೀಕ್ನೆಸ್. ನಿಮ್ಮ ಲೈಫಲ್ಲಿ ಯಾವುದಾದ್ರು ಒಂದು ಕಡೆ ಈ ಪ್ರಾಬ್ಲಮ್ ಬಂದೇ ಬರುತ್ತೆ. ಆ ಪ್ರಾಬ್ಲಮ್ ಯಾವ ಮನೆಯಿಂದ ಬರ್ತಿದೆ ಅಂತ ಇಟ್ಕೊತೀವಿ, ಯಾವ ಲೊಕೇಶನಿಂದ ಬರ್ತಿದೆ ಇಟ್ಕೊಳ್ತೀವಿ, ಅದನ್ನ ಶೂಟೌಟ್ ಮಾಡ್ತೀವಿ. ಸೊ ನೋಡೋದಲ್ಲ ವೀಕ್ಷಕರೇ, ಇಷ್ಟು ಹೊತ್ತು ಪಿನ್ ಟು ಪಿನ್ ಎಲ್ಲ ನಮ್ಮ ಜೀವನದಲ್ಲಿ ನಡೆಯುವಂತಹ A to Z ವಿಚಾರಗಳಿಗೆ ವಾಸ್ತು ಟಚ್ ಇದೆ ಅನ್ನುವಂಥದ್ದನ್ನು ಕಂಪ್ಲೀಟ್ ಡೀಟೇಲ್ಸನ್ನು ಇವತ್ತು ರವಿ ಸರ್ ನಿಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಸೊ ಮತ್ತಷ್ಟು ಮಾಹಿತಿಗಳನ್ನು, ಮತ್ತಷ್ಟು ಎಪಿಸೋಡ್ಗಳು ನಿಮಗೋಸ್ಕರ ತಯಾರಾಗುತ್ತೆ. ಬಿಕಾಸ್ ಮಿಸ್ ಮಾಡದೆ ಈ ಒಂದು ಎಪಿಸೋಡನ್ನು ನೀವು ನೋಡಿ ಶೇರ್ ಮಾಡಿ. ಇಷ್ಟು ಹೊತ್ತು ನಮ್ಮ ಜೊತೆ ಈ ವಾಸ್ತು ಸ್ಪೆಷಾಲಿಸ್ಟ್ ರವಿ ಕುಶಾಲ್ ಸರ್ ಇದ್ದು ಇಷ್ಟು ವಿಷಯಗಳನ್ನು ಶೇರ್ ಮಾಡಿದ್ರು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಸೊ ಕೊನೆಯದಾಗಿ ಏನಾದರೂ ಹೇಳೋದು ವೀಕ್ಷಕರೇ, ನಿಮಗೆ ಏನೆಲ್ಲ ಜೀವನದಲ್ಲಿ ಡೌಟ್ ಇದೆ ಅದು ಮೇಡಮ್ಗೆ ಕಳಿಸ್ಕೊಡ್ಬೋದು. ಅವರು ಆನ್ಸರ್ನ ಪಿಕ್ ಮಾಡಿಕೊಂಡು ಲಕ್ಷ ಕ್ವಶನ್ ಕೇಳಿ. ಐ ಆಮ್ ನಾಟ್ ಪ್ರಿಪೇರ್, ನಾನು ಆನ್ ದ ಸ್ಪಾಟ್ ಡೆಲಿವರಿ ಮಾಡ್ತೀನಿ. ಅಲ್ಟಿಮೇಟಾಗಿ ಏನು ಗೊತ್ತಾ, ಸನಾತನ ಧರ್ಮದಲ್ಲಿ ಇವತ್ತು ವರ್ಕ್ ಮಾಡಿದ್ರೆ 3 ದಿನದಿಂದ ರಿಸಲ್ಟ್ ಸಿಗುವಂಥ ಕೆಪಾಸಿಟಿ ಇದೆ. ಇದನ್ನು ಅನ್ಯ ಧರ್ಮದವರು ತಗೊಂಡೋಗಿ ಅವರು ಯೂಸ್ ಮಾಡ್ಕೋತಾ ಇದ್ದಾರೆ. ನಮ್ಮವ್ರು ಯಾರು ಯೂಸ್ ಮಾಡ್ತಾ ಇಲ್ಲ. ಫಸ್ಟ್ ಆಫ್ ಆಲ್ ನಮ್ಮವ್ರು ಯಾರು ಯೂಸ್ ಮಾಡ್ತಾ ಇಲ್ಲ. ನಾವು ಹಾಗೇ ಸುತ್ತಾಡ್ತಾ ಇದ್ದೀವಿ. ಹಾಗಾಗೋದು ಬೇಡ. ಇಲ್ಲಿಗಂಟ ನಡೆದಿದ್ದು ಸಾಕು. ಇನ್ಮೇಲೆ ನಮ್ಮ ಜೀವನವನ್ನು ಹೇಗೆ ಮುಂದುವರ್ಸ್ಕೊಂಡು ಹೋಗಬೇಕು ಅನ್ನೋಂಥದ್ದನ್ನ ಇದರಲ್ಲಿ ಇದೆ. ಕ್ವಶನ್ಸ್ ಕೇಳಿ ಅದನ್ನ ಹೇಗೆ ರೆಡಿ ಮಾಡ್ಕೋಬೇಕು ಅನ್ನೋದು ಹೇಳ್ತೀವಿ. ಪಿನ್ ಟು ಪಿನ್ ನೋಡ್ಕೊಳ್ಳಿ, ವರ್ಕ್ ಮಾಡಿ, ಚೆನ್ನಾಗಿರಿ. ನಿಮ್ಮ ಖುಷಿನೇ ನಮ್ಮ ಖುಷಿ. ಕಾರಣ ಯಾಕೆ ಅಂತಂದರೆ ನಾನು ಎಲ್ಲರ ಮನೆಗೆ ಹೋಗಿ ವಾಸ್ತು ಮಾಡಲಿಕ್ಕಾಗಲ್ಲ. ಬಟ್ ಪ್ರತಿಯೊಬ್ಬರ ಮೊಬೈಲಿಗೂ ಹೋಗ್ಬಿಟ್ಟು ಈ ರೀತಿ ವಿಚಾರ ಇದೆ ಅಂತ ನಾನು ತಿಳಿಸ್ಬೋದು. ಹಾಗಾದರೆ ಮಿಸ್ ಮಾಡದೆ ನೀವು ಕೂಡ ಕಮೆಂಟ್ ಬಾಕ್ಸ್ ಎನಿ ಟೈಮ್ ನಿಮ್ಗೆ ಓಪನ್ ಇರುತ್ತೆ. ನಿಮ್ಮ ಯಾವುದೇ ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕೆ ರವಿ ಸರ್ ರೆಡಿ ಇದ್ದಾರೆ. ಕಮೆಂಟ್ ಬಾಕ್ಸ್ನಲ್ಲಿ ಈ ಕೂಡಲೇ ನಿಮ್ಮ ಪ್ರಶ್ನೆಯನ್ನು ಹಾಕಿ ಅದಕ್ಕೆ ಉತ್ತರವನ್ನು ನಾವು ಪ್ರತಿಯೊಂದು ಎಪಿಸೋಡ್ನಲ್ಲೂ ನೀಡ್ತಾ ಹೋಗ್ತೇವೆ. ಸೊ ಮಿಸ್ ಮಾಡದೆ ನಮ್ಮ ಪೇಜನ್ನು ಫಾಲೋ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ. ಫಸ್ಟ್ ವೇವ್ ನ್ಯೂಸ್, ನಿಮ್ಮ ದಾರಿ ನಮ್ಮ ಜವಾಬ್ದಾರಿ.